ಲಕ್ಷ್ಮಣ ಸೀತೆ ವನವಾಸದಲ್ಲಿದ್ದಾರೆ. ಆಗ ಸೀತೆ ಒಂದು ಜಿಂಕೆಯನ್ನು ನೋಡಿ ಆಸೆ ಪಡುತ್ತಾಳೆ. ಆದರೆ ಅದು ಮಾಯಾ ಜಿಂಕೆ ಎಂದು ಅವಳಿಗೆ, ರಾಮನಿಗೆ, ಲಕ್ಷ್ಮಣಿಗೆ ತಿಳಿಯುವುದಿಲ್ಲ. ಅತ್ತಿಗೆ, ಅದರಲ್ಲಿ ಸೌಂದರ್ಯವಿರಬಹುದು, ಆದರೆ ಅದು ರಾಕ್ಷಸರ ಮಾಯೆ ಇರಬಹುದು ಎಂಬ ಅನುಮಾನ. ಲಕ್ಷ್ಮಣ, ನೀನು ಸೀತೆಯುತವನ್ನು ನೋಡಿಕೊಂಡಿರು. ನಾನು ಆ ಜಿಂಕೆಯೊಂದಿಗೆ ಹಿಂದಿರುಗುತ್ತೇನೆ. ಆಗಲಿ ಅಣ್ಣ. ಸ್ವಲ್ಪ ಸಮಯದ ನಂತರ ಜಿಂಕೆಯು ರಾಮನ ಧ್ವನಿಯಲ್ಲಿ ಸೀತಾ ಲಕ್ಷ್ಮಣ ಎಂದು ಸೀತಾ ಲಕ್ಷ್ಮಣ ಸೀತಾ. ಲಕ್ಷ್ಮಣ, ಆ ಧ್ವನಿಯು ರಾಮನ ಧ್ವನಿಯಂತಿದೆ. ಸ್ವಾಮಿ ಅಪಾಯದಲ್ಲಿದ್ದಾರೆ, ಕೂಡಲೇ ನೀನು ಹೋಗಿ ಕಾಪಾಡು. ಹೆದರಬೇಡಿ ಅತ್ತಿಗೆ, ಅದು ಅಣ್ಣನ ಕೂಗಲ್ಲ. ಲಕ್ಷ್ಮಣ, ನಿಮ್ಮ ಅಣ್ಣನವರು ಅಪಾಯದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ನೀನು ನನ್ನೊಂದಿಗೆ ವಾದ ಮಾಡುತ್ತಿರುವೆಯಾ? ಕೂಡಲೇ ಹೋಗಿ ಕಾಪಾಡು. ಆಗಲಿ, ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ. ಅತ್ತಿಗೆಯ ಆಜ್ಞೆಯಂತೆ ಲಕ್ಷ್ಮಣನು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅತ್ತಿಗೆ, ಇದು ಲಕ್ಷ್ಮಣ ರೇಖೆ. ನೀವು ಯಾವುದೇ ಕಾರಣಕ್ಕೂ ಈ ರೇಖೆಯನ್ನು ದಾಟಬಾರದು. ನಾನಿನ್ನು ಹೋಗಿ ಬರುವೆ. ಮಂಗಳವಾಗಲಿ. ಲಕ್ಷ್ಮಣ ರಾಮನನ್ನು ಹುಡುಕುತ್ತಾ ಕಾಡಿಗೆ ಹೊರಟಿದ್ದಾನೆ. ಇದೇ ಸಮಯವನ್ನು ಕಾಯುತ್ತಾ ನಿಂತಿದ್ದ ರಾವಣನು ಸೀತಾ ಬಳಿಗೆ ಆಗಮಿಸುತ್ತಿದ್ದಾರೆ. ಓಹೋ, ಇದೇ ಸರಿಯಾದ ಸಮಯ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಯಾರು ನೀವು? ತಾಯಿ, ನಾನು ಹೊಸಿದಿದ್ದೇನೆ. ಏನಾದರೂ ಆಹಾರ ಕೊಡು ತಾಯಿ. ಸರಿ, ಇಲ್ಲಿಯೇ ಇರಿ. ಸೀತೆ ಆಹಾರ ತರಲು ಕುಟೀರಕ್ಕೆ ಹೊರಡುತ್ತಾಳೆ. ಇದೇ ಸಮಯವನ್ನು ಕಾಯುತ್ತಿದ್ದ ರಾವಣನು ಒಳಗಡೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದಾನೆ. ಇದೇನಿದು ಅಗ್ನಿ ನನ್ನನ್ನು ಸುಡುತ್ತಿದೆಯಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡುತ್ತೇನೆ. ಈ ಅಗ್ನಿಯು ನನ್ನನ್ನು ಒಳಗೆ ಪ್ರವೇಶಿಸಲು ಬಿಡುತ್ತಿಲ್ಲವಲ್ಲ. ನಾನು ಇಲ್ಲಿಯೇ ಕಾಯುತ್ತೇನೆ. ಮಹಾಸ್ವಾಮಿಗಳೇ, ತೆಗೆದುಕೊಳ್ಳಿ, ಇದನ್ನು ನಿಮಗಾಗಿ ತಂದಿದ್ದೇನೆ. ತಾಯಿ, ನಾವು ಒಂಟಿ ಹೆಣ್ಣು ಇರುವ ಮನೆಗೆ ಬರುವುದು ಸರಿಯಲ್ಲ. ನೀವೇ ಬಂದು ಕೊಡಿ. ನೀವೇ ಒಳಗೆ ಬರುವುದು ಸರಿ. ಲಕ್ಷ್ಮಣ ಹೇಳಿದ ವಿಚಾರವನ್ನು ಏನು ಮಾಡಲಿ? ದೇವರಿಟ್ಟಂತಾಗಲಿ. ಸೀತಾ ಲಕ್ಷ್ಮಣ ರೇಖೆಯನ್ನು ದಾಟುತ್ತಾಳೆ. ಆ ಸಮಯದಲ್ಲಿ ರಾವಣ ತನ್ನ ರೂಪವನ್ನು ಬದಲಾಯಿಸುತ್ತಾನೆ. ದಕ್ಕಿತು, ಈ ಲಂಕೇಶ್ವರನಿಗೆ ದಕ್ಕಿತು. ಬಾ ಸೀತೆ, ಬಾ. ಯಾರು ನೀನು? ನನ್ನನ್ನೇಕೆ ಕರೆದುಕೊಂಡು ಹೋಗುತ್ತಿರುವೆ? ನಾನು ಲಂಕೇಶ್ವರನಾದ ರಾವಣ. ನಿನ್ನನ್ನು ಅಪಹರಿಸಲೆಂದೇ ಬಂದಿದ್ದೆ. ಬಾ. ಯಾರಾದರೂ ಕಾಪಾಡಿ. ಸೀತೆಯನ್ನು ರಾವಣ ಲಕ್ಷ್ಮಣ ಲಂಕೆಗೆ ಕರೆದೊಯ್ಯುತ್ತಿದ್ದಾನೆ. ಸೀತೆಯು ರಾಮ ಲಕ್ಷ್ಮಣ ಎಂದು ಕೂಗುತ್ತಿದ್ದಾಳೆ. ಈ ಸಮಯದಲ್ಲಿ ಜಟಾಯುಯ ಆಗಮನವಾಗುತ್ತದೆ. ಯಾರು ನೀನು? ಮಹಾದೇವಿ ಅಂತ ಸೀತೆಯನ್ನು ಏಕೆ ಅಪಹರಿಸುತ್ತಿದ್ದೀಯಾ? ಇನ್ನೇನೊಂದು ಹೇಳು ಮೊದಲು. ನಾನು ಜಟಾಯು, ಈ ಕಾಡಿನ ಗರುಡ ಪಕ್ಷಿ. ಮೊದಲು ನನ್ನ ಜೊತೆ ಹೋರಾಡು, ನಂತರ ಅಪಹರಿಸು. ನಿನ್ನ ಸಾಮರ್ಥ್ಯವೇನು? ನನ್ನ ಸಾಮರ್ಥ್ಯ ಈ ನನ್ನ ರೆಕ್ಕೆಗಳು. ನಿನ್ನ ಸಾಮರ್ಥ್ಯವೇನು? ನನ್ನ ಸಾಮರ್ಥ್ಯ ನನ್ನ ಈ ಭುಜಬಲಗಳು. ಹೋರಾಡು, ಬಾ ನನ್ನ ಜೊತೆ. ಮತ್ತೊಂದು ಪ್ರಯತ್ನ ಮಾಡುತ್ತೇನೆ. ಈ ಜಟಾಯನ್ನು ಮೋಸದಿಂದಲೇ ಕೊಲ್ಲಬೇಕಾಯಿತು.
ಇನ್ನು ನನ್ನನ್ನು ಇನ್ಯಾರು ಅಡ್ಡಿ ಮಾಡಲು ಸಾಧ್ಯವಾಗಲ್ಲ. ಸೀತೆ ಬಾ. ಕೊನೆಗೂ ರಾವಣ ಜಟಾಯು ರೆಕ್ಕೆಯನ್ನು ಕತ್ತರಿಸುತ್ತಾನೆ. ನಂತರ ಸೀತೆಯನ್ನು ಕರೆದೊಯ್ಯುತ್ತಿದ್ದಾನೆ. ಲಕ್ಷ್ಮಣ, ಏನಾಯಿತು? ನನ್ನನ್ನು ಅತ್ತಿಗೆ ಕಳಿಸಿಕೊಟ್ಟಳು. ಲಕ್ಷ್ಮಣ, ನಾವು ಮೋಸ ಹೋದೆವು. ಅದು ಜಿಂಕೆ ಅಲ್ಲ, ಮಾಯಾವಿಯಾದ ಮಾರೀಚ ರಾಕ್ಷಸ ಜಿಂಕೆಯ ರೂಪದಲ್ಲಿ ಬಂದಿದ್ದ. ನಾವು ಈ ಕೂಡಲೇ ಗೃಹಕ್ಕೆ ತೆರಳಬೇಕು. ಬಾ. ಹಾಗೆಯೇ ಆಗಲಿ ಅಣ್ಣ. ರಾಮ ಲಕ್ಷ್ಮಣರು ಕುಟೀರಕ್ಕೆ ಬರುತ್ತಾರೆ. ಆದರೆ ಅಲ್ಲಿ ಸೀತೆ ಕಾಣುವುದಿಲ್ಲ. ಸೀತಾ, ಅತ್ತಿಗೆ, ಸೀತಾ, ಅತ್ತಿಗೆ, ಸೀತಾ, ಅತ್ತಿಗೆ, ಸೀತಾ. ಅತ್ತಿಗೆ. ಲಕ್ಷ್ಮಣ, ಸೀತೆಯನ್ನು ಯಾರೋ ಅಪಹರಣ ಮಾಡಿದಾಗಿದೆ. ನಾವು ಈ ಕೂಡಲೇ ಆಕೆಯನ್ನು ರಕ್ಷಿಸಬೇಕು. ಹೆದರಬೇಡ ಅಣ್ಣ, ಅತ್ತಿಗೆ ಇಲ್ಲೇ ಎಲ್ಲಾದರೂ ಇರಬಹುದು, ಹುಡುಕೋಣ. ಸರಿ, ನಡಿ. ಸೀತಾ, ಅತ್ತಿಗೆ, ಸೀತಾ, ಅತ್ತಿಗೆ, ಸೀತಾ, ಅತ್ತಿಗೆ, ಸೀತಾ, ಸೀತಾ. ಅತ್ತಿಗೆ. ಲಕ್ಷ್ಮಣ, ಯಾವುದೋ ದೂರದಲ್ಲಿ ಸದ್ದು ಬರುವಾಗಿದೆ. ಬಾ, ಹೋಗಿ ರಾಮ! ನೋಡೋಣ. ರಾಮ! ಲಕ್ಷ್ಮಣ, ಅಲ್ಲಿ ನೋಡು, ರಾಮ! ಯಾರೋ ಬಿದ್ದ ಹಾಗಿದೆ. ರಾಮ, ಲಕ್ಷ್ಮಣ, ಇದಂತೂ ಜಟಾಯು. ರಾಮ, ಜಟಾಯು, ಏನಾಯಿತು? ರಾಮ, ರಾವಣನು ಮಹಾದೇವಿ ಅಂತ ಸೀತೆಯನ್ನು ಅಪಹರಿಸಿದ. ಜಟಾಯು, ಈ ರಾವಣ ಯಾರು? ರಾವಣ ವಿಶ್ವಾಸುರನ ಮಗ, ರಾಕ್ಷಸರ ರಾಜ, ಲಂಕೆಯಲ್ಲಿದ್ದ. ಕೊನೆಗೂ ಅಣ್ಣ? ಸತ್ಯವನ್ನು ತಿಳಿಸಿದ ಜಟಾಯುವು ಕೊನೆ ಉಸಿರೆಳೆಯುತ್ತದೆ. ಅಣ್ಣ, ಜಟಾಯು ಅರ್ಧದಲ್ಲೇ ಪ್ರಾಣ ಬಿಟ್ಟನಲ್ಲ. ಲಕ್ಷ್ಮಣ, ಜಟಾಯುವಿನ ದೇಹವು ದೇವರಲ್ಲಿ ಲೀನವಾಗಿದೆ. ನಾವಿಬ್ಬರು ಅವನಿಗೆ ಶಾಂತಿಯನ್ನು ಕೋರೋಣ. ಜಟಾಯುಯ ಪ್ರಾಣ ಪಕ್ಷಿ ಹಾರಿ ಹೋದ್ದರಿಂದ ರಾಮ ಲಕ್ಷ್ಮಣರಿಬ್ಬರು ಅವರಿಗೆ ಶಾಂತಿಯನ್ನು ಕೋರುತ್ತಿದ್ದಾರೆ. ಸೀತಾ, ಅತ್ತಿಗೆ, ಸೀತಾ, ಅತ್ತಿಗೆ, ಸೀತಾ. ಅತ್ತಿಗೆ. ಲಕ್ಷ್ಮಣ, ಕತ್ತಲಾಯಿತ ಬಂದಿತ್ತಲ್ಲ, ನಾವು ಒಂದು ಆಶ್ರಯವನ್ನು ಹುಡುಕಬೇಕು. ಬಾ. ಆಗಲಿ ಅಣ್ಣ. ಕತ್ತಲಾದ ಸಮಯದಲ್ಲಿ ಆಶ್ರಯ ಹುಡುಕುತ್ತಾರೆ. ಅದೇ ಸಮಯಕ್ಕೆ ಶಬರಿಯು ಅವರಿಗೆ ದಾರಿಯಲ್ಲಿ ಸಿಗುತ್ತಿದ್ದಾಳೆ. ಹೇ, ಯಾರು ನೀನು? ನಿಲ್ಲು. ನೀನು ಯಾರೆಂದು ಹೇಳು, ಇಲ್ಲದಿದ್ದರೆ ಸಾಯಲು ಸಿದ್ಧಳಾಗು. ಸಾಯಿಸು ಮಗನೇ, ನನ್ನ ಸಾವಿನಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ನಿರ್ದೋಷಿ ಹೆಣ್ಣನ್ನು ಕೊಂದ ಪಾಪ ನಿನಗೆ ತಟ್ಟುತ್ತದೆ. ಲಕ್ಷ್ಮಣ, ಮಗನೇ, ನಾನು ಸಾಮಾನ್ಯ ಹೆಣ್ಣು, ಆದರೆ ನೀನು ಒಬ್ಬ ವೀರ ಯೋಧನಂತೆ ಕಾಣುತ್ತೀಯ. ನೀನು ರಾಜಕುಮಾರನೇ ಇರಬಹುದು. ಬೇಡ ಬೇಡ, ನೀನು ನನ್ನ ಕಾಲಿಗೆ ಬೀಳುವುದು ಶೋಭೆಯಲ್ಲ. ಅಮ್ಮ, ನಾವು ಧರ್ಮದಿಂದ ಅಲ್ಲ, ಕರ್ಮದಿಂದ ಚಿಕ್ಕವರು ದೊಡ್ಡವರು ಆಗುತ್ತೇವೆ. ನೀವು ನನಗೆ ತಾಯಿಯ ಸಮಾನ. ಮಗ ತಾಯಿಯ ಕಾಲಿಗೆ ಬೀಳದೆ ಇನ್ಯಾರ ಕಾಲಿಗೆ ಬೀಳುತ್ತಾನೆ? ನೀವು ಹೇಳಿದ ಮಾತು ನಿಜ. ನಾನು ಮಹಾರಾಜನೇ, ಅಯೋಧ್ಯೆಯ ರಾಜನಾದ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ರಾಮ. ಇವನು ನನ್ನ ತಮ್ಮ ಲಕ್ಷ್ಮಣ. ನಿನ್ನದೇ ಪ್ರತೀಕ್ಷೆ ಇತ್ತು ಮಗನೇ. ಗುರುದೇವ ಹೇಳಿದ್ದು ನಿಜ. ನನಗೆ ವಿಶ್ವಾಸವಿತ್ತು, ನಿನ್ನನ್ನೊಮ್ಮೆ ನೋಡುತ್ತೇನೆಂದು. ಈಗ ನೋಡಿದೆ, ನನ್ನ ಜನ್ಮ ಸಾರ್ಥಕವಾಯಿತು. ಒಂದು ನಿಮಿಷ ಇಲ್ಲೇ ವಿಶ್ರಮಿಸು. ನಿನ್ನದೇ ಪ್ರತೀಕ್ಷೆ ಇತ್ತು ಮಗನೇ. ಗುರುದೇವ ಹೇಳಿದ್ದು ನಿಜ. ನೀನು ಚಿಕ್ಕವರು ದೊಡ್ಡವರು ಎಂದು ಭೇದ ಮಾಡುವುದೇ ಇಲ್ಲ. ನನಗೆ ವಿಶ್ವಾಸವಿತ್ತು, ನಿನ್ನನ್ನು ನೋಡುತ್ತೇನೆಂದು. ಈಗ ನೋಡಿದೆ, ನನ್ನ ಜನ್ಮ ಸಾರ್ಥಕವಾಯಿತು. ಒಂದು ನಿಮಿಷ ಇಲ್ಲೇ ವಿಶ್ರಮಿಸಿ. ಅಣ್ಣ, ಈಕೆಯನ್ನು ನಾನು ತಪ್ಪಾಗಿ ತಿಳಿದಿದ್ದೆ. ಲಕ್ಷ್ಮಣ, ಹೀಗೆ ಯಾರನ್ನೂ ತಪ್ಪಾಗಿ ತಿಳಿಯಬಾರದು. ಜಗತ್ತಿನಲ್ಲಿ ಒಳ್ಳೆಯವರು ಇರುತ್ತಾರೆ, ಕೆಟ್ಟವರು ಇರುತ್ತಾರೆ. ನಾವು ನೋಡುವ ದೃಷ್ಟಿ ಸರಿಯಾಗಿರಬೇಕು. ಲಕ್ಷ್ಮಣನಿಗೂ ಕೊನೆಗೂ ಶಬರಿಯ ಒಂದು ಸಾರ್ಥಕತೆ ಏನು ಎಂಬುದನ್ನು ತಿಳಿದುಕೊಂಡನು.
ತಗೋರಾಮ, ಈ ರುಚಿಯಾದ ಹಣ್ಣನ್ನು ತಿಂದು ನಿನ್ನ ಹೊಟ್ಟೆ ತುಂಬಿಸಿಕೊ. ಬೇಡ ಅಣ್ಣ ಬೇಡ, ಎಂಜಲು ತಿನ್ನಬೇಡ. ಲಕ್ಷ್ಮಣ, ಅದು ಎಂಜಲಲ್ಲ, ಪವಿತ್ರವಾದ ಭಕ್ತಿ. ತಾಯಿ, ಈ ದಾರಿ ಯುವಕರಿಗೆ ಆಶ್ರಯ ನೀಡುವಿರಾ? ನಿಮಗೆ ಆಶ್ರಯವಿಲ್ಲವೇ? ಸಂತೋಷವಾಗಿದ್ದು ಮುಂಜಾನೆ ಹೋಗಬಹುದು. ಸರಿ, ಹಾಗೆಯೇ ಆಗಲಿ. ರಾಮ ಲಕ್ಷ್ಮಣರಿಬ್ಬರು ಕತ್ತಲಾದ ಸಮಯದಲ್ಲಿ ಶಬರಿಯ ಕುಟೀರದಲ್ಲಿ ಇರುತ್ತಾರೆ. ನಂತರ ರಾಮ ಲಕ್ಷ್ಮಣರು ಹೊರಡುತ್ತಿದ್ದಾರೆ. ಶಬರಿಯ ಅಪ್ಪಣೆ. ತಾಯಿ, ನಾವಿನ್ನು ಹೊರಡುತ್ತೇವೆ. ಆದರೆ ನಿಮ್ಮಿಂದ ನನಗೆ ಒಂದು ಸಹಾಯವಾಗಬೇಕು. ನನ್ನ ಪತ್ನಿಯಾದ ಸೀತೆಯನ್ನು ಲಂಕೇಶ್ವರನಾದ ರಾವಣನು ಅಪಹರಿಸಿದ್ದಾನೆ. ಆದ್ದರಿಂದ ನೀವು ನನಗೆ ಸಹಾಯ ಮಾಡಬೇಕು. ಅದರ ಬಗ್ಗೆ ನನಗೆ ತಿಳಿದಿಲ್ಲ. ಆದರೆ ಋಷ್ಯಮುಖ ಪರ್ವತದಲ್ಲಿ ವಾನರ ರಾಜ ಸುಗ್ರೀವನಿರುತ್ತಾನೆ. ಅವರನ್ನು ಭೇಟಿ ಮಾಡಿ ಅವರು ನಿಮಗೆ ಸಹಾಯ ಮಾಡಬಹುದು. ಸರಿ, ಹಾಗೆಯೇ ಆಗಲಿ ತಾಯಿ, ನಾವಿನ್ನು ಬರುತ್ತೇವೆ. ನನ್ನದೊಂದು ಕೋರಿಕೆ ಇದೆ ಸ್ವಾಮಿ. ಏನದು ತಾಯಿ ಕೋರಿಕೆ? ಇಷ್ಟು ವರ್ಷಗಳು ರಾಮನಿಗಾಗಿ ಪರಿತಪಿಸಿ ನನ್ನ ಮನಸ್ಸು ಹಣ್ಣಾಗಿದೆ. ದಯವಿಟ್ಟು ನನಗೆ ಮುಕ್ತಿ ದಯಪಾಲಿಸಿ ಸ್ವಾಮಿ. ಸರಿ, ಹಾಗೆಯೇ ಆಗಲಿ ತಾಯಿ. ಸರಿ, ನಾವಿನ್ನು ಬರುತ್ತೇವೆ. ಮಂಗಳವಾಗಲಿ. ಶಬರಿಯು ರಾಮನನ್ನು ಕೊನೆಗೂ ಕಂಡಂತಹ ಶಬರಿಗೆ ತುಂಬಾ ಖುಷಿಯಾಗುತ್ತದೆ. ಅವಳು ರಾಮನಿಂದ ಮೋಕ್ಷವನ್ನು ಪಡೆದುಕೊಳ್ಳುತ್ತಾಳೆ. ಸೀತೆ, ಇನ್ನು ನಿನ್ನ ಪತಿ ಆ ರಾಘವನನ್ನೇ ನೆನೆಯುತ್ತಿರುವೆಯಾ? ಅವನೊಬ್ಬ ಹೇಳಿ ಮೂರ್ಖ, ಕೇವಲ ಒಂದು ಜಿಂಕೆಯಿಂದ ಮೋಸ ಹೋದವನು ಆ ರಾಘವ. ಅವನ ಪರಿಚಯವನ್ನು ನನ್ನ ಹತ್ತಿರ ಏನು ಕೇಳುತ್ತೀಯಾ? ನನ್ನ ರಾಮನ ಪರಿಚಯವನ್ನು ಅವನ ಹತ್ತಿರವೇ ತಿಳಿದುಕೋ. ಅವನು ಎಂದು ನನ್ನನ್ನು ಕರೆದುಕೊಂಡು ಹೋಗಲು ಬರುವನೋ ಅಂದು. ಕರೆದುಕೊಂಡು ಹೋಗಲು ಬರುವನು? ಸೀತೆ ನೋಡು, ದಶ ದಿಕ್ಕಿಗೆ ನೋಡು, ಇದು ಅಯೋಧ್ಯ ಅಲ್ಲ, ಲಂಕೆ, ರಾವಣನ ಲಂಕೆ. ನಿನ್ನ ಹಾಗೂ ರಾಘವನ ನಡುವೆ ಒಂದು ದೊಡ್ಡ ಪರ್ವತವಿದೆ ಹಾಗೂ ಒಂದು ದೊಡ್ಡ ಸಮುದ್ರವಿದೆ. ಇದುವರೆಗೂ ಯಾರು ದಾಟಲು ಸಾಧ್ಯವಾಗಿಲ್ಲ. ಪರ್ವತ ಉರುಳುತ್ತವೆ, ಸಾಗರ ಕರಗುತ್ತದೆ. ನನ್ನ ರಾಮ ಬಂದೇ ಬರುವನು ನನ್ನನ್ನು ಕರೆದುಕೊಂಡು ಹೋಗಲು. ನೀನು ಕಾಯುತ್ತಿರು ನಿನ್ನ ಸ್ವರ್ಣ ಭವನದಲ್ಲಿ. ನೋಡುತ್ತೇನೆ. ಸೀತೆಯ ಮಾತುಗಳನ್ನು ಕೇಳಿದ ರಾವಣ ಕೋಪಿಸಿಕೊಂಡು ಹೊರಡುತ್ತಾನೆ. ರಾಮ ಲಕ್ಷ್ಮಣ ಮತ್ತೊಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಒಂದ್ ಕೈಲಿ ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಣ್ಣ, ಇವರು ಯಾರೋ ಶಿವಭಕ್ತರಂತೆ ಕಾಣುತ್ತಿದ್ದಾರೆ. ಹರ ಹರ ಮಹಾದೇವ. ಹೌದು ಲಕ್ಷ್ಮಣ, ಇವರು ಶಿವಭಕ್ತರೇ. ಹೋಗಿ ನೋಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹನುಮಂತ ರಾಮನನ್ನು ನೋಡುತ್ತಾ ಬಂಬಂ ಬೋಲೆ ನಾನು ಬೋಲೆಯನ್ನು ಕರೆಯುತ್ತಿದ್ದೆ, ಆದರೆ ಇಲ್ಲಂತೂ ಬೋಲೆ ಮತ್ತು ಬಲೆ ಬಂದಿದ್ದಾರೆ. ಇದು ಮಾಯಾವಿ ಮತ್ತು ರಾಕ್ಷಸರ ಅರಣ್ಯ. ನಿಮ್ಮಂಥವರಿಗೆ ಸುರಕ್ಷಿತ ಜಾಗವಲ್ಲ, ಹೊರಟು ಹೋಗಿ. ನೀನು ಯಾರು? ನಿಲ್ಲು. ಮಾಯಾವಿಯೋ ಅಥವಾ ರಾಕ್ಷಸನೋ? ನೀನು ನಿನ್ನ ಅಸಲಿ ರೂಪಕ್ಕೆ ಬಾ, ಇಲ್ಲದಿದ್ದರೆ ನಾವು ನಮ್ಮ ಅಸಲಿ ರೂಪವನ್ನು ತೋರಿಸುತ್ತೇವೆ. ರೂಪ, ರಂಗ, ಮಾಯ, ಬಾಲಕ ಬುದ್ಧಿವಂತನಿಗೆ ಯಾವುದು ಅಂಟುವುದಿಲ್ಲ. ಅದು ಸರಿ, ನೀವು ಯಾರು? ನಾನು ಅಯೋಧ್ಯೆಯ ರಾಜ ರಾಮ. ಇವನು ನನ್ನ ತಮ್ಮ ಲಕ್ಷ್ಮಣ. ರಾಮನೇ? ಹೌದು. ರಾಮ ಮತ್ತೆ ಆಂಜನೇಯನ ಆಲಿಂಗನವಾಗುತ್ತದೆ. ನೀವೇನಾ? ಯಾವುದೋ ಅಸುರ ಅಲ್ಲವೇ? ಈಗ ಏನು ತಿಳಿಯಿತು? ನಾವೇ ತಾನೇ. ಪ್ರಭು, ಏನಾದರೂ ಆದೇಶ? ವಾನರ ರಾಜ ಸುಗ್ರೀವನನ್ನು ಭೇಟಿ ಮಾಡಬೇಕು. ಅಪ್ಪಣೆ ಪ್ರಭು, ಬನ್ನಿ ಕರೆದುಕೊಂಡು ಹೋಗುತ್ತೇನೆ. ವಾನರ
ವಾನರ ರಾಜ ಸುಗ್ರೀವನನ್ನು ಭೇಟಿಯಾಗಲು ರಾಮ, ಲಕ್ಷ್ಮಣ, ಹನುಮಂತ ಹೊರಟಿದ್ದಾರೆ. ಮಹಾರಾಜರೇ, ಏನು ಬಜರಂಗಿ ಬಂದಿದ್ದು? ಮಹಾರಾಜರೇ, ಇವರು ಅಯೋಧ್ಯೆಯ ರಾಜರಾದ ರಾಮ ಮತ್ತು ಲಕ್ಷ್ಮಣರು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ. ಧರ್ಮಕ್ಕಳನ್ನು ಭೇಟಿಯಾಗುವುದು ನನ್ನ ಪುಣ್ಯ. ಹೇಳಿ, ಏನು ಸಹಾಯ ಆಗಬೇಕು? ನನ್ನ ಪತ್ನಿಯಾದ ಸೀತೆಯನ್ನು ಲಂಕೇಶ್ವರನಾದ ರಾವಣನು ಅಪಹರಿಸಿದ್ದಾನೆ. ಆದ್ದರಿಂದ ನೀವು ನನಗೆ ಸಹಾಯ ಮಾಡಬೇಕು. ಸರಿ, ಆಗಲಿ. ನಾವಿಬ್ಬರು ಸಮಾನ ದುಃಖಿಗಳೇ. ನಿನ್ನ ಪತ್ನಿಯಾದ ಸೀತೆಯನ್ನು ಆ ರಾವಣನು ಬಂಧಿಸಿಟ್ಟಿದ್ದರೆ, ನನ್ನ ಪತ್ನಿಯಾದ ರುಮೆಯನ್ನು ಆ ವಾಲಿಯು ತನ್ನ ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಾನೆ. ವಾನರ ರಾಜ ಸುಗ್ರೀವ, ನೀನು ಕಿಷ್ಕಿಂಧೆಗೆ ತೆರಳಿ ಆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಮುಂದಿನ ಕಾರ್ಯವನ್ನು ನಾನು ಮಾಡುತ್ತೇನೆ. ಸರಿ, ಆಗಲಿ. ಆದರೆ 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 ಏನು? ಅವನನ್ನು ಕೊಲ್ಲುವುದು ಅಷ್ಟು ಸುಲಭದ ಕೆಲಸವಲ್ಲ. ಅವನಿಗೆ ಒಂದು ವರವಿದೆ. ಅವನ ಮುಂದೆ ಯಾರೇ ಯುದ್ಧಕ್ಕೆ ನಿಂತರೂ ಅವರ ಅರ್ಧ ಶಕ್ತಿಯು ಅವನಿಗೆ ಹೋಗುತ್ತದೆ. ಸುಗ್ರೀವ, ನೀನು ಚಿಂತೆ ಬಿಡು. ಅವನಿಗೆ ಎಂತಹದ್ದೇ ವರವಿರಲಿ, ನೀನು ಮೊದಲು ಅವನನ್ನು ಯುದ್ಧಕ್ಕೆ ಆಹ್ವಾನಿಸು. ಮುಂದಿನ ಕಾರ್ಯವನ್ನು ಏನು ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಅರಿವಿದೆ. ಸರಿ, ನಾನಿನ್ನು ಹೊರಡುತ್ತೇನೆ. ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಲು ಹೊರಟಿದ್ದಾನೆ. ವಾಲಿ, ಬಾ ವಾಲಿ, ಬಾ, ತೋರಿಸು ಬಾ ನಿನ್ನ ಪರಾಕ್ರಮವನ್ನು. ನಾನು ನಿನ್ನ ಜೊತೆ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಬಾ ವಾಲಿ, ಬಾ. ಏನು ಸುಗ್ರೀವ, ಏನು ಬಂದಿದ್ದು? ನಿನ್ನ ಜೊತೆ ಯುದ್ಧ ಮಾಡಲು ಬಂದೆ. ನನ್ನ ಜೊತೆ ಯುದ್ಧ? ನನ್ನ ಮುಂದೆ ನಿಲ್ಲದವನು ನನ್ನ ಜೊತೆ ಯುದ್ಧ? ಆಗಲಿ, ಬಾ ಸುಗ್ರೀವ, ಬಾ. ಬಾ. ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮಂದಿರು. ಈಗ ಅಣ್ಣ ತಮ್ಮಂದಿರ ನಡುವೆನೆ ಯುದ್ಧ ಪ್ರಾರಂಭವಾಗಿದೆ. ಈ ಯುದ್ಧದಲ್ಲಿ ರಾಮನು ಮರೆಯಲ್ಲಿ ನಿಂತು ಕಾದು ಕುಳಿತಿದ್ದು ವಾಲಿಗೆ ಬಾಣ ಪ್ರಯೋಗಿಸಿದ್ದಾನೆ. ಯಾರೋ ನೀನು? ನನಗೆ ಯಾಕೆ ಹಿಂದಿನಿಂದ ಬಾಣ ಚಲಾಯಿಸಿದೆ? ನಾನು ಅಯೋಧ್ಯೆಯ ರಾಜ ರಾಮ. ಯಾವ ಉದ್ದೇಶದಿಂದ ನನ್ನನ್ನು ಬಾಣ ಚಲಾಯಿಸಿದೆ? ಮರೆಯಲ್ಲಿ ನಿಂತು ತನ್ನನ್ನು ಕೊಂದ ರಾಮನ ಹಿರಿಮೆ ಎಂತಹದು ಎಂದು ಕಾಡಿನಲ್ಲಿ ಸಂಚರಿಸುವ ವಾನರಾದ ನಾನು ನಿನ್ನ ಜೊತೆ ಯುದ್ಧ ಮಾಡದಿರುವಾಗ ಏತಕ್ಕೆ ನನ್ನನ್ನು ಹೊಡೆದೆ? ನನ್ನ ಪತ್ನಿಯಾದ ಸೀತೆಯನ್ನು ಆ ರಾವಣನು ಅಪಹರಿಸಿದ್ದಾನೆ. ಆದ್ದರಿಂದ ನಾನು ಸುಗ್ರೀವನ ಬಳಿ ಸಹಾಯ ಕೇಳಲು ಹೋಗಿದೆ. ಮುಂದೇನು? ಆದರೆ ಅವನು ನಿನ್ನನ್ನು ಕೊಲ್ಲಲು ಹೇಳಿದ. ಆದ್ದರಿಂದ ನಾನು ಇಂತಹ ನೀಚ ಕೆಲಸವನ್ನು ಮಾಡಬೇಕಾಯಿತು. ಸುಗ್ರೀವನಿಗೆ ಪ್ರೇರಣುಂಟು ಮಾಡುವ ಯಾವ ಉದ್ದೇಶದಿಂದ ನನ್ನನ್ನು ಕೊಂದೆಯೋ ಆ ವಿಚಾರವನ್ನು ನೀನು ನನಗೆ ಮೊದಲೇ ತಿಳಿಸಿದ್ದೆಲ್ಲಿ? ಒಂದೇ ಒಂದು ಹಗಲಲ್ಲಿ ಆ ರಾವಣನ್ನು ಕೊಂದು ನಿನ್ನ ಬಳಿಗೆ ಒಂದೇ ಬಾರಿಗೆ ಸೀತೆಯನ್ನು ಕರೆ ತರುತ್ತಿದ್ದ. ವಾಲಿ, ಕರ್ಮವು ಮರಳುತ್ತದೆ. ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಸಾಯಿಸುತ್ತೀಯ. ನಿಶ್ಚಿಂತೆಯಿಂದ ಹೊರಡು ವಾಲಿ. ವಾಲಿಯು ತನ್ನ ಸಾಹಸ ಶೌರ್ಯವನ್ನು ರಾಮನಿಗೆ ತಿಳಿಸುವುದರ ಮೂಲಕ ತನ್ನ ಪ್ರಾಣ ಪಕ್ಷಿ ಹಾರಿಹೋಯಿತು. ಈಗ ಧನ್ಯವಾದಗಳ ರಾಮ. ನಾನು ನಿಮ್ಮ ಸಹಾಯವನ್ನು ಎಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು ಸುಗ್ರೀವ. ತೆಗೆದುಕೋ ಈ ಉಂಗುರವನ್ನು. ಈ ಉಂಗುರವು ನನಗೆ ಕಾಡಿನಲ್ಲಿ ಸಿಕ್ಕಿತು. ಇದು ಸೀತೆಯ ಉಂಗುರದ ಹಾಗೆ ಇದೆ. ಹೌದು, ಇದು ಸೀತೆಯ ಉಂಗುರವೇ. ಬಜರಂಗಿ, ನೀನು ಲಂಕೆಗೆ ತೆರಳಿ ಆ ಸೀತೆಯ ಯೋಗಕ್ಷೇಮವನ್ನು ನೋಡಿಕೊಂಡು ಬಾ. ಅಪ್ಪಣೆ ಪ್ರಭು, ಹೋಗಿ ಬರುತ್ತೇನೆ. ಸರಿ. ಆದರೆ ಆದರೆ ನಾನು ರಾಮನ ಬಂಟ ಎಂದು ಏನಾದರೂ ಗುರುತು? ತೆಗೆದುಕೋ ಈ ಉಂಗುರವನ್ನು. ಇದನ್ನು ಸೀತೆಗೆ ಕೊಟ್ಟು ರಾಮನು ಕೊಟ್ಟದ್ದೆಂದು ಹೇಳು. ಅಪ್ಪಣೆ ಪ್ರಭು, ಹೋಗಿ ಬರುವೆನು. ಮಂಗಳವಾಗಲಿ. ರಾಮನ ಅಪ್ಪಣೆಯಂತೆ ಹನುಮಂತನು ಸೀತೆಯನ್ನು ಕಾಣಲು ಲಂಕೆಗೆ ಹೊರಟಿದ್ದಾನೆ.
जय जय राम सीताराम 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 जय ಯಾರು ನೀನು? ನಿಲ್ಲು. ನೀನೇಕೆ ರಾಮನ ಜಪವನ್ನು ಮಾಡುತ್ತಿರುವೆ? ತಾಯಿ, ನಾನು ರಾಮನ ಬಂಟ ಬಜರಂಗಿ. ಅವರು ನಿಮ್ಮನ್ನು ಕರೆದುಕೊಂಡು ಬರಲು ಬರುತ್ತಿದ್ದಾರೆ. ನೀನು ರಾಮನ ಬಂಟ ಬಜರಂಗಿ ಎಂದು ನಾನು ಹೇಗೆ ನಂಬಲಿ? ತೆಗೆದುಕೋ ತಾಯಿ, ಇದು ರಾಮನು ಕೊಟ್ಟ ಉಂಗುರ. ಹೇಗಿರುತ್ತಾರೆ ತಾಯಿ ನಿಮ್ಮನ್ನು ಬಿಟ್ಟು? ಏ ಕೋತಿ, ನೀನು ಒಳಗೆ ಹೇಗೆ ಬಂದೆ? ಇದು ಯಾವುದೋ ಮೈದಾನವಲ್ಲ ನೀನು ತಿರುಗಾಡೋದಕ್ಕೆ. ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಸಾಹಿತ್ಯ ಇಂದು ನೀನು ನನ್ನ ಕೈಯಲ್ಲಿ. ಹನುಮಂತ ಮತ್ತು ಇಂದ್ರಜಿತನ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಇಂದ್ರಜಿತ್ ಕೊನೆಗೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದಾರೆ. ಶರಣಾದಿ. ಇಂದ್ರಜಿತ್ತನ ಬ್ರಹ್ಮಾಸ್ತ್ರಕ್ಕೆ ಎದುರಿದ ಹನುಮಂತನು ಶರಣಾಗತರಾಗಿದ್ದಾರೆ. ಕೊನೆಗೂ ಸಿಕ್ಕಿ ಬಿಟ್ಟ ಕೋತಿ. ಬಾ, ನನ್ನ ತಂದೆಯಾದ ರಾವಣ ಬಳಿ ಹೋಗೋಣ. ಇಂದ್ರಜಿತ್ ಹನುಮಂತನನ್ನು ಎಳೆದುಕೊಂಡು ತನ್ನ ತಂದೆಯಾದಂತಹ ರಾವಣನ ಬಳಿ ಬರುತ್ತಿದ್ದಾರೆ. ಅಪ್ಪ, ಈ ಕೋತಿಯು ಅಶೋಕವನದಲ್ಲಿ ತಿರುಗಾಡುತ್ತಿತ್ತು, ಹಿಡಿದುಕೊಂಡು ಬಂದಿದ್ದೇನೆ. ಹೇ ಕೋತಿ, ಯಾರು ನೀನು? ಭೂತ, ನಾನು ಅಯೋಧ್ಯೆಯ ರಾಜನಾದ ರಾಮನ ದೂತ. ರಾಜ್ಯ ಅಯೋಧ್ಯೆಯಲ್ಲಿ ಕಾಣಿಸುವುದೇ ಇಲ್ಲ, ಕಾಡಿನಲ್ಲಿ ಇರುತ್ತಾನೆ ಅವನು. ಕಾಡಿನ ರಾಜ ಸಿಂಹ ಅವನಲ್ಲ. ಅವನ ಬಾಲಕ್ಕೆ ಬೆಂಕಿ ಹೆಚ್ಚು, ಎಲ್ಲರೂ ನೋಡಿ ಆನಂದಿಸಲಿ. ಆಗಲಿ. ಇಂದ್ರಜಿತ್ ತನ್ನ ತಂದೆಯ ಮಾತಿನಂತೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ. ಬೆಂಕಿ ಹಚ್ಚು ಹಚ್ಚು, ಆಗಲಿ ಹಚ್ಚು. ಹಿಡ್ಕ ಹಿಡ್ ಕೊನೆಗೂ ಇಂದ್ರಜಿತ್ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿರಲಾಯಿತು. जय जय राम सीताराम जय जय राम सीताराम जय जय राम सीताराम जय जय राम सीताराम. ನಾನು ಇದೇ ಬೆಂಕಿಯಿಂದ ಇಡೀ ಲಂಕಾ ಪಟ್ಟಣವನ್ನು ಸುಟ್ಟು ಬಿಡುತ್ತೇನೆ. ಜಯ ಜಯ ರಾಮ್ ಸೀತಾರಾಮ್ ಜಯ ಜಯ ರಾಮ್ ಸೀತಾರಾಮ್ ಜಯ ಜಯ ರಾಮ್ ಸೀತಾರಾಮ್. ಸೀತಾಮಾತೆಗೆ ಏನಾಗಿರಬಹುದು ನೋಡಿಕೊಂಡು ಬರುತ್ತೇನೆ. ಕೊನೆಗೂ ಲಂಕೆಯನ್ನು ಭಸ್ಮ ಮಾಡಿದಂತಹ ಹನುಮಂತನು ಸೀತೆಯನ್ನು ಹುಡುಕಲು ನೋಡಲು ಹೊರಟಿದ್ದಾನೆ. ಅಣ್ಣ, ನೀನು ಸೀತೆಯನ್ನು ಅಪಹರಿಸಿದೊಂದು ದೊಡ್ಡ ತಪ್ಪನ್ನೇ ಮಾಡಿರುವೆ. ಅವಳ ದುಃಖ ಈ ಲಂಕೆಯನ್ನೇ ನಾಶ ಮಾಡುತ್ತದೆ. ಸಾಕು, ಬಾಯಿ ಮುಚ್ಚು. ನೀನೊಬ್ಬ ಹೇಳಿ. ರಾಮನು ನನ್ನ ಮುಂದೆ ಎಳೆ ಬಾಲಕನಂತೆ ಕಾಣುತ್ತಾನೆ. ಅವನನ್ನು ನಮ್ಮ ರಾಕ್ಷಸರು ಸುಲಭವಾಗಿ ನಾಶ ಮಾಡುತ್ತಾರೆ. ರೋಗಿಗೆ ಪಥ್ಯವು ಅಪಥ್ಯವೇ. ನಾನಿನ್ನು ಬರುತ್ತೇನೆ. ವಿಭೀಷಣ ತನ್ನ ಅಣ್ಣನಾದ ರಾವಣಿಗೆ ಒಳಿತಾದ ಮಾತುಗಳನ್ನು ಹೇಳಿದರು. ಆದರೆ ಅಣ್ಣ ರಾವಣ ಕೇಳಲಿಲ್ಲ. ಕೊನೆಗೂ ರಾಮನ ಬಳಿ ಹೊರಟಿದ್ದಾನೆ ಸತ್ಯವನ್ನ ತಿಳಿಸಲು. ರಾಮ, ರಾವಣನ ತಮ್ಮ ವಿಭೀಷಣ. ನಾನು ಸೀತೆಯನ್ನು ಬಿಡುಗಡೆ ಮಾಡಲು ಬುದ್ಧಿಮಾತು ಹೇಳಿದೆ, ಆದರೆ ಅವನು ನಿರಾಕರಿಸಿದ. ನಿಮ್ಮಂಥ ಒಳ್ಳೆಯ ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ನನ್ನ ಧರ್ಮ. ಧನ್ಯವಾದಗಳು ವಿಭೀಷಣ. ನಿಮ್ಮಂತಹ ಸಜ್ಜನರು ನನ್ನೊಂದಿಗಿರುವಾಗ ನಾನು ಖಂಡಿತ ಸೀತೆಯನ್ನು ಕರೆತರುತ್ತೇನೆಂಬ ನಂಬಿಕೆ ಇದೆ. ಆದರೆ ಇಲ್ಲಿಂದ ಲಂಕೆಗೆ ಹೋಗುವುದೇ ಬಹಳ ಕಷ್ಟವಾಗಿದೆ. ಚಿಂತೆ ಬಿಡು ರಾಮ. ಸಾಗರದ ರಾಜನಾದ ಸಾಗರನನ್ನೇ ಪ್ರಾರ್ಥಿಸು, ಅವನೇ ನಿನಗೆ ಸಹಾಯ ಮಾಡುವನು. ಹಾಗೆಯೇ ಆಗಲಿ. ವಿಭೀಷಣನ ಮಾತಿನಂತೆ ರಾಮನು ಸಾಗರ ರಾಜನನ್ನು ಪ್ರಾರ್ಥಿಸುತ್ತಿದ್ದಾನೆ. ಸಾಗರ, ಏಳು ರಾಮ, ಎದ್ದೇಳು.
ಸಾಗರ ಮಹಾರಾಜರಿಗೆ ಪ್ರಣಾಮಗಳು. ಏಕೆ ನೀನು ನನ್ನನ್ನು ಪ್ರಾರ್ಥಿಸುತ್ತಿರುವೆ? ನಾನು ಅಯೋಧ್ಯೆಯ ರಾಜ ರಾಮ ಲಂಕೇಶ್ವರನಾದ ರಾವಣನು ಅಪಹರಿಸಿದ್ದಾನೆ. ಈಗ ನನ್ನಿಂದ ನಿನಗೆ ಏನು ಸಹಾಯವಾಗಬೇಕು? ನಾವು ಇಲ್ಲಿಂದ ಲಂಕೆಗೆ ತೆರಳಬೇಕು. ಆದರೆ ಇಲ್ಲಿ ದೊಡ್ಡ ಸಮುದ್ರವೇ ಇದೆ. ಇದನ್ನು ದಾಟಲು ನಮ್ಮ ಕೈಯಲ್ಲಿ ಆಗುತ್ತಿಲ್ಲ. ಆದ್ದರಿಂದ ಈ ಸಮುದ್ರವನ್ನು ದಾಟಲು ನೀವು ನನಗೆ ಸಹಾಯ ಮಾಡಬೇಕು. ಅಲ್ಲಿ ಬಿದ್ದಿರುವ ಕಲ್ಲಿನ ಮೇಲೆ ಶ್ರೀರಾಮ ಶ್ರೀರಾಮ ಎಂದು ಬರೆದು ನೀರಿನ ಮೇಲೆ ಹಾಕಿ, ಅದರಿಂದ ನೀವು ಸುಲಭವಾಗಿ ಲಂಕೆಗೆ ತಲುಪಬಹುದು. ಧನ್ಯವಾದಗಳು ಸಾಗರ ಮಹಾರಾಜ. ಮಂಗಳವಾಗಲಿ. ಕಪಿಸೇನೆ, ಸಾಗರ ಮಹಾರಾಜರ ಆಜ್ಞೆಯಂತೆ ಈ ಸಮುದ್ರದ ಮೇಲೆ ಶ್ರೀರಾಮ ಶ್ರೀರಾಮ ಎಂದು ಬರೆದು ಕಲ್ಲುಗಳನ್ನು ಹಾಕಿ. ಅಪ್ಪಣೆ ಪ್ರಭು. ಸಾಗರವನ್ನು ದಾಟಲು ಶ್ರೀರಾಮ ಶ್ರೀರಾಮ ಎಂದು ಬರೆದಿರುವ ಕಲ್ಲುಗಳನ್ನು ಎಸೆಯುತ್ತಿದ್ದಾರೆ. ಹನುಮಂತ, ಸುಗ್ರೀವ, ವಿಭೀಷಣ, ಸೇತುವೆಯು ನಿರ್ಮಾಣವಾಯಿತು. ಈಗ ನಾವು ಲಂಕೆಗೆ ಸುಲಭವಾಗಿ ತಲುಪಬಹುದು. ಬನ್ನಿ ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೊನೆಗೂ ಸಾಗರವನ್ನು ದಾಟಲು ಪ್ರಯತ್ನಿಸಿದರು. ಸ್ಟಾರ್ಟ್ ಮಾಡು. ಇಂದ್ರಜಿತ್, ಕುಂಭಕರ್ಣನನ್ನು ಎಬ್ಬಿಸು. ರಾಮನ ಸೇನೆ ಲಂಕೆಗೆ ಪ್ರವೇಶಿಸುತ್ತಿದೆ. ಆಗಲಿ ಅಪ್ಪ. ಕುಂಭಕರ್ಣ ಗಾಢವಾದ ನಿದ್ರೆಗೆ ಜಾರಿದ್ದಾರೆ. ರಾಮನ ಸೈನ್ಯ ಲಂಕೆಗೆ ಲಗ್ಗೆ ಇಡುತ್ತಾ ಇದೆ. ಎದ್ದೇಳು ಚಿಕ್ಕಪ್ಪ, ಎದ್ದೇಳು, ಎದ್ದೇಳು ಚಿಕ್ಕಪ್ಪ, ನಾನು ಇಂದ್ರಜಿತ್ ಬಂದಿದ್ದೇನೆ. ಎದ್ದೇಳು ಚಿಕ್ಕಪ್ಪ, ಎದ್ದೇಳು ಚಿಕ್ಕಪ್ಪ. ಇಂದ್ರಜಿತ್ ತನ್ನ ಚಿಕ್ಕಪ್ಪನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾರೆ. ಚಿಕ್ಕಪ್ಪ, ಎದ್ದೇಳು, ಎದ್ದೇಳು ಚಿಕ್ಕಪ್ಪ, ಎದ್ದೇಳು. ರಾಮನ ಸೈನ್ಯ ಲಂಕೆಗೆ ಲಗ್ಗೆ ಇಟ್ಟಿದೆ. ಎದ್ದೇಳು ಚಿಕ್ಕಪ್ಪ, ಎದ್ದೇಳು ಚಿಕ್ಕಪ್ಪ, ಎದ್ದೇಳು, ಎದ್ದೇಳು ಚಿಕ್ಕಪ್ಪ. ರಾಮನ ಸೈನ್ಯ ಲಂಕೆಗೆ ಲಗ್ಗೆ ಇಟ್ಟಿದೆ. ಆದರೆ ಇಲ್ಲಿರುವುದೆಲ್ಲ ನಿಮಗಾಗಿ. ಹನುಮಂತ, ಅಲ್ಲಿ ನೋಡು ಕುಂಭಕರ್ಣ. ಅವನನ್ನು ನೀನೇ ಸಂಹಾರ ಮಾಡಬೇಕು. ನಡಿ. ಹನುಮಂತ ಮತ್ತು ಕುಂಭಕರ್ಣ ನಡುವೆ ಯುದ್ಧ ಪ್ರಾರಂಭವಾಗುತ್ತಿದೆ. ಕಪಿಯೇ, ಕಪಿಯೇ, ಮೊದಲು ನನ್ನನ್ನು ಸೋಲಿಸಿ ನೋಡು. ಕೊನೆಗೂ ಹನುಮಂತನ ಗದೆಗೆ ಕುಂಭಕರ್ಣ ಮರಣ ಹೊಂದಿದರು. ಲಕ್ಷ್ಮಣ, ಅಲ್ಲಿ ನೋಡು ಇಂದ್ರಜಿತ್. ಅವನನ್ನು ಯಮಪುರಿಗಟ್ಟು. ಇಂದ್ರಜಿತ್ ಮತ್ತು ಲಕ್ಷ್ಮಣನ ನಡುವೆ ಯುದ್ಧ ಪ್ರಾರಂಭವಾಗಿದೆ. ನಾಗಾಸ್ತ್ರ.
ಇಂದ್ರಜಿತನ ನಾಗಾಸ್ತ್ರಕ್ಕೆ ಲಕ್ಷ್ಮಣನಿಗೆ ತಟ್ಟುತ್ತೆ. ಲಕ್ಷ್ಮಣ ಪ್ರಜ್ಞಾ ತಪ್ಪಿ ನೆರಕುರುಳುತ್ತಾನೆ. ಲಕ್ಷ್ಮಣ, ಏನಾಯಿತು? ಎದ್ದೇಳು ಲಕ್ಷ್ಮಣ, ಎದ್ದೇಳು. ಏನಾಯಿತು? ಎದ್ದೇಳು ಲಕ್ಷ್ಮಣ. ವಿಭೀಷಣ, ಸುಗ್ರೀವ, ವೈದ್ಯರನ್ನು ಕರೆದು ತನ್ನಿ. ರಾಮನ ಅಪ್ಪಣೆಯಂತೆ ವೈದ್ಯನನ್ನು ಕರೆತರಲು ಹೊರಟಿದ್ದಾರೆ. ಯಾರ ನೀವು? ನನ್ನನ್ನ ಬಿಡಿ, ಬಿಡಿ ನನ್ನನ್ನ. ಯಾರ ನೀವು? ನನ್ನಿಂದ ಏನು ಆಗಬೇಕು? ಯಾರ ನೀವು? ಯಾರ ನೀವು? ನನ್ನಿಂದ ಏನು ಆಗಬೇಕು? ನಾನು ಅಯೋಧ್ಯೆಯ ರಾಜ ರಾಮ. ಇವನು ನನ್ನ ತಮ್ಮ ಲಕ್ಷ್ಮಣ. ಇವನನ್ನು ಇಂದ್ರಜಿತನು ಗಾಯಗೊಳಿಸಿದ್ದಾನೆ. ಆದ್ದರಿಂದ ನೀವು ಇವನಿಗೆ ಸಹಾಯ ಮಾಡಬೇಕು. ಸರಿ, ಆಯ್ತು. ವೈದ್ಯರು ಲಕ್ಷ್ಮಣನ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದಾರೆ. ಏನಾಯಿತು ವೈದ್ಯರೇ? ಇದು ತುಂಬಾ ತುಂಬಾ ಬಹಳ ಅಪಾಯಕಾರಿಯಾದ ವಿಷ. ಇದನ್ನು ಗುಣಪಡಿಸಲು ಒಂದು ಪ್ರಹರದಲ್ಲಿ ಇರುವ ಸಂಜೀವಿನಿ ಪರ್ವತದಲ್ಲಿ ಸಂಜೀವಿನಿ ಗಿಡವನ್ನು ಕುಟ್ಟಿ ರಸ ಮಾಡಿ ಕುಡಿಸಬೇಕು. ಇದನ್ನು ತೆಗೆದುಕೊಂಡು ಬನ್ನಿ, ಹೋಗಿ. ಸರಿ, ಹಾಗೆಯೇ ಆಗಲಿ ವೈದ್ಯರೇ. ಬಜರಂಗಿ, ನೀನು ಸಂಜೀವಿನಿ ಪರ್ವತಕ್ಕೆ ಹೋಗಿ ಒಂದು ಪ್ರಹಾರದಲ್ಲಿ ಸಂಜೀವಿನಿ ಗಿಡವನ್ನು ತೆಗೆದುಕೊಂಡು ಬಾ. ರಾಮನ ಅಪ್ಪಣೆಯಂತೆ ಹನುಮಂತನು ಸಂಜೀವಿನಿ ಗಿಡಗಾಗಿ ಹುಡುಕುತ್ತಿದ್ದಾನೆ. ಕೊನೆಗೂ ಆ ಬೆಟ್ಟದಲ್ಲಿ ಸಂಜೀವಿನಿ ಗಿಡ ಯಾವುದೆಂದು ತಿಳಿಯದ ಹನುಮಂತ ಬೆಟ್ಟವನ್ನೇ ತೆಗೆದುಕೊಂಡು ಬಂದು ರಾಮನ ಬಳಿ ಇಡುತ್ತಿದ್ದಾರೆ. ಏನಿದು? ಗಿಡವನ್ನು ಕೇಳಿದರೆ ಬೆಟ್ಟವನ್ನೇ ತಂದಿದ್ದೀಯಲ್ಲ? ವೈದ್ಯರೇ, ನನಗೆ ಸಂಜೀವಿನಿ ಯಾವುದು ಎಂದು ತಿಳಿಯಲೇ ಇಲ್ಲ, ಆದ್ದರಿಂದ ಹೀಗೆ ಮಾಡಿದೆ. ಸರಿ, ಆಯ್ತು, ನಾನೇ ಹುಡುಕುತ್ತೇನೆ. ಹಾ, ಇದೇ ಸಂಜೀವಿನಿ ಗಿಡ. ಸಂಜೀವಿ ರಸವನ್ನು ಗಿಡಮೂಲಿಕೆಯನ್ನು ಸಿದ್ಧಪಡಿಸಿಕೊಂಡು ವೈದ್ಯರು ಲಕ್ಷ್ಮಣನಿಗೆ ಕುಡಿಸಿದರು. ಈಗ ಲಕ್ಷ್ಮಣನು ನಿಧಾನವಾಗಿ ಪ್ರಜ್ಞಾವಸ್ಥೆಗೆ ಬರುತ್ತಿದ್ದಾನೆ. ಲಕ್ಷ್ಮಣ, ನೀನು ಕ್ಷೇಮವೇ? ಹೌದು ಅಣ್ಣ, ನಾನು ಕ್ಷೇಮವಾಗಿದ್ದೀನಿ. ಸರಿ, ಆಯ್ತು, ನಾನಿನ್ನು ಬರುತ್ತೇನೆ. ಧನ್ಯವಾದಗಳು ವೈದ್ಯರೇ. ನಿಮ್ಮ ಈ ಸಹಾಯವನ್ನು ನಾನು ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ. ಸರಿ, ಆಯ್ತು. ಲಕ್ಷ್ಮಣ, ಅಲ್ಲಿ ನೋಡು ಇಂದ್ರಜಿತ್. ಅವನನ್ನು ನೀನು ಸಾಯಿಸಬೇಕು. ನಡಿ. ಕೊನೆಗೂ ಲಕ್ಷ್ಮಣ ಇಂದ್ರಜಿತ್ನನು ತನ್ನ ಬ್ರಹ್ಮಾಸ್ತ್ರದ ಮೂಲಕ ಕೊನೆಗೂ ಕೊಂದೇ ಬಿಟ್ಟನು. ಈಗ ರಾಮ ಮತ್ತು ರಾವಣನ ನಡುವೆ ಯುದ್ಧ ಪ್ರಾರಂಭವಾಗಿದೆ. ರಾವಣ, ನೀನು ನನ್ನ ಪತ್ನಿಯಾದ ಸೀತೆಯನ್ನು ಕರೆತರು ತಂದು ದೊಡ್ಡ ತಪ್ಪನ್ನೇ ಮಾಡಿರುವೆ ಪಾಪಿ. ಇದಕ್ಕೆ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡುತ್ತೇನೆ. ರಾಮ, ಇಷ್ಟೇನಾ ನಿನ್ನ ಪರಾಕ್ರಮ? ರಾಮ, ಅವನ ಹೊಟ್ಟೆಯಲ್ಲಿ ಅಮೃತ ಕಲಶವಿದೆ, ಬಿಡಬೇಡ, ಒಡೆ. ವಿಭೀಷಣನ ಮಾತಿನಂತೆ ರಾಮನು ಅವನ ಹೊಟ್ಟೆಗೆ ಹೊಡೆಯುತ್ತಾನೆ. ರಾಮನು ರಾಮ 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 ಎಂದು ರಾವಣನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಲಕ್ಷ್ಮಣ, ನೀನು ವಿಭೀಷಣನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಕಪಿಸೇನೆ, ನೀವು ಸಮುದ್ರಕ್ಕೆ ಹೋಗಿ ಒಂದು ತಂಬಿಗೆ ನೀರನ್ನು ತನ್ನಿ. ಕೊನೆಗೂ ರಾವಣನ ಸೈನ್ಯವನ್ನ ಸಂಹಾರದೊಂದಿಗೆ ವಿಭೀಷಣನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.
ಈಗ ವಿಭೀಷಣನ ಪಟ್ಟಾಭಿಷೇಕ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗ ಜನನಿ ಬಗಳಾಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗ ಜನನಿ ಬಗಳಾಂಬಗೆ ಬಗಳಾಂಬಗೆ ಬಗಳಾಂಬಗೆ. ರಾಮ, ಸೀತೆಯು ಅಶೋಕವನದಲ್ಲಿದ್ದಾಳೆ, ಕರೆದುಕೊಂಡು ಹೋಗಿ. ವಿಭೀಷಣನು ಸೀತೆ ಇರುವಂತಹ ಸ್ಥಳವನ್ನು ತಿಳಿಸಿದರು. ಈಗ ರಾಮ ಅಶೋಕವನಕ್ಕೆ ಹೊರಟಿದ್ದಾರೆ. ಸೀತಾ, ನೀನು ಕ್ಷೇಮವೇ? ನಾನು ಕ್ಷೇಮವಾಗಿದ್ದೇನೆ. ನೀವು ಹೇಗೆ ಇದ್ದೀರಾ? ಕ್ಷಮಿಸು ಸೀತಾ, ನಿನ್ನನ್ನು ಕಾಪಾಡಿಕೊಳ್ಳಲು ನನ್ನ ಕೈಯಲ್ಲಿ ಆಗಲಿಲ್ಲ. ಪರವಾಗಿಲ್ಲ ಬಿಡಿ. ಸರಿ, ನಡಿ, ಅಯೋಧ್ಯೆಗೆ ತೆರಳೋಣ. ಹಾಗೆಯೇ ಆಗಲಿ. ರಾಮ ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಹೊರಟಿದ್ದಾರೆ. ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಪಶುಪತಿ ನಂದನ ಪಾವನ ರಾಮ ಪಶುಪತಿ ನಂದನ ಪಾವನ ರಾಮ ಪಾಪ ವಿಮೋಚನ ತಾರಕ ನಾಮ ಪಾಪ ವಿಮೋಚನ ತಾರಕ ನಾಮ. ಸಂಪೂರ್ಣ ರಾಮಾಯಣವನ್ನು ಅದ್ಭುತವಾಗಿ ಪ್ರದರ್ಶಿಸಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.